ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಜೋಳದಲ್ಲಿ ಒಂದು ಅವಲನ್ನು ಮಾಡ್ತಾಯಿದ್ದೇವೆ. ಅವಲಲ್ಲಿ ನೀವು ಸಂಜೆ ಸ್ನ್ಯಾಕ್ಸ್ಗೆ ತಿನ್ನೋ ಥರ ಮಾಡುವಂಥ ಒಂದು ಅವಲಾಗಿದೆ. ಇದು ಜೋಳವನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ಅದಕ್ಕಿಂತ ಮುಂಚೆ ಒಂದು ಪಾತ್ರೆಯನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೇವೆ. ಈ ಪಾತ್ರೆಗೆ ಜೋಳವನ್ನು ಪಾತ್ರೆ ಕಾದ ನಂತರ ಹಾಕ್ಕೊಳ್ಬೇಕು. ಸೊ ಇವಾಗ ನೋಡೋಣ ಬನ್ನಿ. ಪಾತ್ರೆ ಕಾಯ್ತಾ ಇದೆ. ಇವಾಗ ಜೋಳವನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಇದು ಅವಲು ಹುರ್ಕೊಳ್ಳಿಕ್ಕೆ ಫಸ್ಟಿಗೆ ಒಂದು ಕಾಟನ್ ಬಟ್ಟೆಯನ್ನು ತಗೊಳ್ಬೇಕು. ಈಗ ಕಾಟನ್ ಬಟ್ಟೆನ ಪಾತ್ರೆ ಒಳಗೆ ಕೂಡ ಹಾಕ್ಕೊಳ್ಬೇಕು ಇವಾಗ. ಯಾಕೆಂದರೆ ಅವಲೆಲ್ಲ ಮೇಲಕ್ಕೆಲ್ಲ ಸಿಗಿಬಾರ್ದಲ್ಲ. ಸೊ ಬಟ್ಟೆ ಹಾಕಿದ್ರೆ ಸೊ ಅಲ್ಲೇ ಇದಾಗ್ತದೆ ಅವಲೆಲ್ಲ. ಇವಾಗ ನಾವು ಪಾಪ್ಕಾರ್ನ್ ಹೆಂಗೆ ತಿರ್ತೀವಲ್ಲ ಅದೇ ರೀತಿಯೇ ಜೋಳದಲ್ಲಿ ಅವಲನ್ನು ಹುರ್ಕೊಳ್ತಾ ಇರೋದು. ಇದು ಹಳ್ಳಿ ಕಡೆ ಹೆಚ್ಚಾಗಿ ಮಾಡ್ತಾರೆ. ಸಂಜೆ ಸ್ನ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಚೆನ್ನಾಗಿ ಈಗೇನೋ ಒಂದು ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿರ್ಬೇಕು. ಸೊ ಅದು ಅವಲೆಲ್ಲ ಮೇಲ್ಗಡೆ ಸಿಗಿಬಾರ್ದು, ಅದಕ್ಕೋಸ್ಕರ ಬಟ್ಟೆ ಹಾಕಿದ್ದೇವೆ. ನೋಡಿ, ಅವಲೆಲ್ಲ ಒಳಗಡೆನೇ ಇದಾಗ್ತಾಯಿದೆ. ನೋಡಿ, ಈ ರೀತಿ ಹಾಕಬೇಕು. ಅವಲು ಕೂಡ ರೆಡಿಯಾಗಿದೆ. ಇದೇ ರೀತಿ ನಾವು ಒಂದು ಬಟ್ಲಷ್ಟು ತಗೊಂಡಿದ್ವಲ್ಲ ಎಲ್ಲನೂ ಹುರ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಯಾವುದೇ ರೀತಿ ಎಣ್ಣೆ ಕೂಡ ಹಾಕೋಂಗಿಲ್ಲ. ಡೈರೆಕ್ಟು ಪಾತ್ರೆ ಕಾದಿರೋದಕ್ಕೇ ಜೋಳ ಹಾಕಿ ಚೆನ್ನಾಗಿ ಬಟ್ಟೆ ಹಾಕಿ ಈ ಥರ ಹುರ್ಕೊಂಡ್ರೆ ಚೆನ್ನಾಗಿ ಅದು ಅವಲಾಗಿ ಚೆನ್ನಾಗಿದಾಗ್ತದೆ. ತಿನ್ನೋಕ್ಕೆ ಕೂಡ ರುಚಿಯಾಗಿರುತ್ತೆ. ಸೊ ಅದನ್ನು ಇನ್ನೂ ಕೂಡ ಒಂದು ಮಸಾಲೆ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು. ನೋಡಿ, ಎಲ್ಲ ಹೆಂಗೆ ಸಿಡಿತಾ ಇದೆ ಅವಲೆಲ್ಲ. ಒಳಗಡೆ ಬಟ್ಟೆ ಹಾಕಿರೋದ್ರಿಂದ, ಕಾಟನ್ ಬಟ್ಟೆ ಹಾಕಿರೋದ್ರಿಂದ ಚೆನ್ನಾಗಿ ರೆಡಿ ಆಗ್ತಾಯಿದೆ ಅವಲು. ಇವಾಗ ನಾವು ಜೋಳವನ್ನು ಕೂಡ ಹುರ್ಕೊಂಡಿರೋದಂಥ ಅವಲನ್ನು ತಗೊಂಡಿದ್ದೇವೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಕೂಡ ಅವಲು. ಸೊ ಅದರ ಜೊತೆಗೆ ಮಂಡಕ್ಕಿ ಕೂಡ ತಗೊಂಡಿದ್ದೇನೆ, ಒಂದು ಬಟ್ಲಷ್ಟು. ಅಂದರೆ ಪುರಿ ಅಂತ ಹೇಳ್ತೇವೆ ನಮ್ಮೂರ ಕಡೆ. ಅದರ ಜೊತೆಗೆ ಕಾಯಿ ತುರಿ ಕೂಡ ಸ್ವಲ್ಪ ಕಟ್ ಮಾಡ್ಕೊಂಡಿರೋದನ್ನು ಪೀಸ್ ಮಾಡ್ಕೊಂಡಿದ್ದೇವೆ, ಕಾಯಿಯನ್ನು ಕೂಡ. ಅದರ ಜೊತೆಗೆ ಬೂಂದಿ ಕೂಡ ತಗೊಂಡಿದ್ದೇವೆ, ಖಾರ ಇರುವಂಥದ್ದು. ಅದಲ್ಲದೆ ಕಡಲೆ ಬೀಜ ಕೂಡ ತಗೊಂಡಿದ್ದೇವೆ. ಇದನ್ನು ಫ್ರೈ ಮಾಡಿರುವಂಥ ಕಡಲೆ ಬೀಜ ಕೂಡ ತಗೊಂಡಿದ್ದೇವೆ. ಇದು ಅಂಗಡಿಗಳಲ್ಲೂ ಕೂಡ ಸಿಗ್ತದೆ. ಸೊ ಇದನ್ನೆಲ್ಲವನ್ನು ಕೂಡ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಅವಲು ಹಾಕ್ತಾಯಿದ್ದಾವೆ. ಸೊ ಅದಾದ ನಂತರ ಮಂಡಕ್ಕಿ ಹಾಕ್ತೇವೆ. ಮಂಡಕ್ಕಿ ಹಾಕಿದ ನಂತರ ಬೂಂದಿ ಕೂಡ ಹಾಕ್ಕೊಳ್ಳೋಣ. ಸೊ ಅದಾದ ನಂತರ ಕಡಲೆ ಬೀಜ ಕೂಡ ಹಾಕ್ಕೊಳ್ಳೋಣ, ಫ್ರೈ ಮಾಡ್ಕೊಂಡಿರೋದು. ಸೊ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಅಂತ ಹೇಳಿದೆ. ಅದಾದ ನಂತರ ಕಟ್ ಮಾಡ್ಕೊಂಡಿರೋಂಥ ಸಣ್ಣ ಸಣ್ಣ ಪೀಸ್ ಕಾಯಿ ತುರಿ ಕೂಡ, ಕಾಯಿ ಪೀಸನ್ನು ಹಾಕ್ಕೊಳ್ತಾ ಇದ್ದಾವೆ. ಈಗ ಇವೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿದ್ದೇವೆ. ಸಂಜೆ ಸ್ನ್ಯಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಕೂಡ ನೀವು ಹೆಚ್ಚಾಗಿ ಸಂಜೆ ಟೈಮಲ್ಲಿ ಇವಾಗ ಮಳೆಗಾಲ ಇರೋದ್ರಿಂದ ಈ ಥರ ಒಂದು ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ, ಖಾರವಾಗಿ. ಏನಾದರೂ ನಿಮಗೆ ಎಕ್ಸ್ಟ್ರಾ ಏನಾದರೂ ಖಾರ ಬೇಕಿದ್ದರೆ ಅಚ್ಕಾರದ ಪುಡಿ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಬೇಡ ಅಂತ ಹೇಳಿದ್ರೆ ಇದೇ ಆಲ್ರೆಡಿ ಖಾರ ಎಲ್ಲ ಇರೋದ್ರಿಂದ ಯಾವುದೇ ರೀತಿಯ ಉಪ್ಪು ಇವೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಸೊ ಇದು ಬೂಂದಿಯಲ್ಲೇ ತುಂಬ ಖಾರ ಇದೆ. ಅದ್ರ ಜೊತೆಗೆ ಶೇಂಗಾ ಬೀಜ ಅದರಲ್ಲೂ ಕೂಡ ಚೆನ್ನಾಗಿರುತ್ತೆ. ಸಂಜೆ ಟೈಮ್ಗೆ ಟೀ ಜೊತೆಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಈ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಆರೋಗ್ಯಕರವಾದ ತಿಂಡಿಗಳನ್ನು, ಸ್ನ್ಯಾಕ್ಸ್ಗಳನ್ನು ಕೂಡ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಳಿ.